ವೀಕ್ಷಕರೇ ನಮಸ್ಕಾರ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗ್ತಾರೆ ಎಂಬ ಪ್ರಶ್ನೆ ಕಳೆದ 2 ವರ್ಷಗಳಿಂದ ಕಾಡ್ತಿತ್ತು. ಇಂಥದ್ದೊಂದು ಪ್ರಶ್ನೆಗೆ ಕಳೆದ 3 ದಿನಗಳಿಂದ ಉತ್ತರ ಸಿಕ್ಕಿದೆ. 45 ವರ್ಷದ ಬಿಹಾರ್ ಮೂಲದ ನಿತಿನ್ ನಬೀನ್ ಅವರು ಬಿಜೆಪಿ ರಾಷ್ಟ್ರೀಯ ನೂತನ ಅಧ್ಯಕ್ಷರಾಗಿ ನೇಮಕವಾಗಿದ್ದಾರೆ. ಅದೇ ರೀತಿ ಅಧಿಕಾರ ಕೂಡ ಸ್ವೀಕರಿಸಿದ್ದಾರೆ. ನೋಡಿ, ವಿಶ್ವದ ಅತಿ ದೊಡ್ಡ ಪಾರ್ಟಿಗೆ 45 ವರ್ಷದ ಯುವ ನಾಯಕರಿಗೆ ಪಟ್ಟವನ್ನು ಕಟ್ಟಲಾಗಿದೆ. ಅಂದ್ರೆ ವಿಶ್ವದ ಅತಿ ದೊಡ್ಡ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ, ಇಂಥ ಒಂದು ಪಾರ್ಟಿಗೆ ಯುವ ನಾಯಕನನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಇದು ತುಂಬಾ ವಿಶೇಷವಾದದ್ದು. ನೋಡಿ, 2ನೇ ತಲೆಮಾರಿನ ನಾಯಕತ್ವವನ್ನು ಬೆಳೆಸುವ ನಿಟ್ಟಿನಲ್ಲಿ, ಅದೇ ರೀತಿ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಬಿಜೆಪಿಯ ಹೈಕಮಾಂಡ್ ನಾಯಕರು ಇಂಥದ್ದೊಂದು ಮಹತ್ವದ ತೀರ್ಮಾನ ಮಾಡಿದ್ದಾರೆ. ಹೀಗಾಗಿ ನಿತಿನ್ ನಬೀನ್ ಅವರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ನೇಮಕವಾಗಿದ್ದಾರೆ. ನೋಡಿ, ಯಾವಾಗ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅವರು ನೇಮಕವಾದ್ರು, ರಾಜ್ಯ ಬಿಜೆಪಿ ಘಟಕದಲ್ಲೂ ಕೂಡ ಒಂದಷ್ಟು ಕುತೂಹಲದ ಪ್ರಶ್ನೆಗಳು ಎದ್ದಿವೆ. ಏನಪ್ಪಾ ಅಂದ್ರೆ, ವಿಜಯೇಂದ್ರ ಅವರು, ಹಾಲಿ ಅಧ್ಯಕ್ಷರಾಗಿರುವ ವಿಜಯೇಂದ್ರ ಅವರು 2028ರ ವಿಧಾನಸಭೆ ಚುನಾವಣೆವರೆಗೂ ಮುಂದುವರಿತಾರಾ? ಹಾಗಾದ್ರೆ ರೆಬಲ್ಸ್ ಟೀಮ್ನ ನಾಯಕರ ಕತೆ ಏನು? ಅದೇ ರೀತಿ ಪಕ್ಷದಿಂದ ಉಚ್ಚಾಟನಗೊಂಡವರ ಕತೆ ಏನು? ಮತ್ತೆ ಮರಳಿ ಪಕ್ಷಕ್ಕೆ ಬರ್ತಾರಾ ಎಂಬ ಪ್ರಶ್ನೆಗಳು ಕೂಡ ಈಗ ರಾಜ್ಯ ಬಿಜೆಪಿಯಲ್ಲಿವೆ. ಅಷ್ಟೇ ಅಲ್ಲ, ರಾಜ್ಯ ರಾಜಕಾರಣದಲ್ಲಿ ಕೂಡ ಇಂಥದ್ದೊಂದು ಚರ್ಚೆ ನಡೀತಿದೆ. ವೀಕ್ಷಕರ ನೋಡಿ, ಮೊದಲದಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅವರು ಆಯ್ಕೆಯಾಗುತ್ತಿದ್ದಂತೆ ಬಹುತೇಕ ಪಕ್ಷದಲ್ಲಿ ಸಂಘಟನಾ ಪರ್ವ ಮುಗಿದಿದೆ. ಹೀಗಾಗಿ ಬಹುತೇಕ ಅಧ್ಯಕ್ಷರ ಆಯ್ಕೆ ಮುಂದಕ್ಕೆ ಹೋಗಲಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಹಿನ್ನೆಲೆಯಲ್ಲಿ ವಿವಿಧ ರಾಜ್ಯಗಳ ಬಿಜೆಪಿ ಘಟಕದ ಅಧ್ಯಕ್ಷರನ್ನು ಬಿಜೆಪಿಯ ಹೈಕಮಾಂಡ್ ನಾಯಕರು ನೇಮಕ ಮಾಡಿದ್ರು. ಆದ್ರೆ ಕರ್ನಾಟಕ ಮಾತ್ರ ಕಗ್ಗಂಟಾಗಿ ಉಳಿದಿತ್ತು. ಈಗಲೂ ಕೂಡ ಕರ್ನಾಟಕ ಕಗ್ಗಂಟಾಗಿದೆ. ಯಾವಾಗ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಮುಗಿಯಿತೋ, ಪದಗ್ರಹಣ ಕಾರ್ಯಕ್ರಮ ಮುಗಿಯಿತೋ, ಆವಾಗಲೇ ಕರ್ನಾಟಕದ ಬಿಜೆಪಿ ಅಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು 2028ರವರೆಗೆ ಮುಂದುವರಿಯಲಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರತೊಡಗಿವೆ. ನೋಡಿ, ಈಗಾಗಲೇ ಪಕ್ಷದಲ್ಲಿ ಸಂಘಟನಾ ಪರ್ವ ಮುಗಿದಿದೆ. ಹೀಗಾಗಿ ರಾಜ್ಯ ಘಟಕದ ಅಧ್ಯಕ್ಷರ ಘೋಷಣೆ ಮಾಡುವುದಿಲ್ಲ. ಒಂದು ಕಡೆಯಾದರೆ ಮುಂದಿನ ವಿಧಾನಸಭೆ ಚುನಾವಣೆಗೆ ಇನ್ನು 3 ವರ್ಷಗಳು ಬಾಕಿ ಇದೆ. ಹೀಗಾಗಿ ಬಿಜೆಪಿಯ ಹೈಕಮಾಂಡ್ ನಾಯಕರು ಸೈಲೆಂಟ್ ಆಗಿದ್ದಾರೆ. ಅಷ್ಟೇ ಅಲ್ಲ, 2028ರ ವಿಧಾನಸಭೆ ಚುನಾವಣೆವರೆಗೆ BY ವಿಜಯೇಂದ್ರ ಅವರನ್ನೇ ಮುಂದುವರಿಸುವುದಕ್ಕೆ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ನವೆಂಬರಕ್ಕೆ 3 ವರ್ಷವಾಗುತ್ತೆ BY ವಿಜಯೇಂದ್ರ ಅವರು ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸುವುದಕ್ಕೆ. ಆದ್ರೆ ಆ ಹೊತ್ತಿಗೆ ಚುನಾವಣೆ ಇನ್ನು 1.5 ವರ್ಷಗಳ ಕಾಲ ಬಾಕಿ ಇರುತ್ತೆ. ಅಂದ್ರೆ ಮುಂದಿನ 2028ರ ವಿಧಾನಸಭೆ ಚುನಾವಣೆ ಇನ್ನು 1.5 ವರ್ಷಗಳ ಕಾಲ ಬಾಕಿ ಇರುತ್ತೆ. ಇಂಥ ವೇಳೆ ಯಾವುದೇ ಪಕ್ಷ ಹೊಸ ಅಧ್ಯಕ್ಷನನ್ನು ನೇಮಕ ಮಾಡುವುದಕ್ಕೆ ಮನಸ್ಸು ಮಾಡುವುದಿಲ್ಲ. ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ BY ವಿಜಯೇಂದ್ರ ಅವರನ್ನು ಬದಲಿಸುವುದು ಕಷ್ಟ. ಯಾಕಂದ್ರೆ ಪ್ರಭಾವಿ ಲಿಂಗಾಯತ ಸಮುದಾಯದ ನಾಯಕನಾಗಿರುವುದರಿಂದ, ಅದೇ ರೀತಿ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಲಿಂಗಾಯತ ಸಮುದಾಯವನ್ನು ಕಡೆಗಣಿಸಿ ಬಿಜೆಪಿ ಈಗ ದೊಡ್ಡ ತಪ್ಪನ್ನೇ ಮಾಡಿತು. ಯಾಕಂದ್ರೆ ಲಿಂಗಾಯತ ಸಮುದಾಯವನ್ನು ಕಡೆಗಣಿಸಿದ್ದರಿಂದ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸುತ್ತು ಬಿಜೆಪಿ. ಹೀಗಾಗಿ ಬಹುತೇಕ ವಿಜಯೇಂದ್ರ ಅವರನ್ನೇ ಮುಂದುವರಿಸುವ ಸಾಧ್ಯತೆ ಹೆಚ್ಚಾಗಿದೆ. ನೋಡಿ, ಒಂದು ವೇಳೆ 2028ರವರೆಗೆ BY ವಿಜಯೇಂದ್ರ ಅವರು ಮುಂದುವರೆದ್ರೆ ಪಕ್ಷದೊಳಗೆ ಇರತಕ್ಕಂತ ರೆಬಲ್ಸ್ ಟೀಮ್ನವರು ಈ ಗಟ್ಟಿಗೆ ಸಿಲುಕುವುದು ಗ್ಯಾರಂಟಿ. ಯಾಕಂದ್ರೆ ಈಗಾಗಲೇ ವಿಜಯೇಂದ್ರ ಅವರ ನಾಯಕತ್ವವನ್ನು ಒಪ್ಪುವುದಿಲ್ಲ, ಅವರನ್ನು ಅಧ್ಯಕ್ಷರನ್ನಾಗಿ ಒಪ್ಪುವುದಿಲ್ಲ ಅಂತ ಕೆಲವು ನಾಯಕರು ಹೇಳ್ತಿದ್ದಾರೆ. ಇಂಥ ನಾಯಕರು ಇಕ್ಕಟ್ಟು ಅನುಭವಿಸುವುದು ಬಹುತೇಕ ಖಚಿತ. ನೋಡಿ, ಯಾಕಂದ್ರೆ ಈ ನಾಯಕರು ಪದೇ ಪದೇ ದೆಹಲಿಗೆ ಹೋಗಿ ದೂರು ಕೊಟ್ಟರು ಅದು ವಿಜಯೇಂದ್ರ ಅವರನ್ನು ಬದಲಿಸುವಂತೆ. ಆದ್ರೆ ಹೈಕಮಾಂಡ್ ನಾಯಕರು ಯಾವುದೇ ನಿರ್ಧಾರವನ್ನು ಕೈಗೊಳ್ಳಲಿಲ್ಲ ಇವರ ದೂರಿನ ಆಧರಿಸಿ. ಹೀಗಾಗಿ ಈಗಾಗಲೇ ಒಂದು ಲೆಕ್ಕದಲ್ಲಿ ಅವರು ಮೂಲೆ ಸೇರಿದ್ದಾರೆ. 2028ರವರೆಗೆ ವಿಜಯೇಂದ್ರ ಅವರೇ ಮುಂದುವರೆದಿದ್ದೇ ಆದಲ್ಲಿ ಬಹುತೇಕ ರೆಬಲ್ಸ್ಗೆ ಪಕ್ಷದಲ್ಲಿ ಆದ್ಯತೆ ಮನ್ನಣೆ ಕೂಡ ಕಡಿಮೆ ಆಗುವ ಸಾಧ್ಯತೆ ಹೆಚ್ಚು. ಅದೇ ರೀತಿ ಈಗಾಗಲೇ ಪಕ್ಷ ಬಿಟ್ಟು ಹೋಗಿರುವ, ಪಕ್ಷದಿಂದ ಉಚ್ಚಾಟನಗೊಂಡಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ KS ಈಶ್ವರಪ್ಪ ಅವರು ಬಿಜೆಪಿಗೆ ಮರಳಿ ಬರುವುದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಂದ್ರೆ ಬಿಜೆಪಿಯಲ್ಲಿನ ಕೆಲ ನಾಯಕರು ಕೂಡ ಯತ್ನಾಳ್ ಅವರನ್ನು ಮತ್ತು ಈಶ್ವರಪ್ಪ ಅವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು ಅಂತ ಒಳಗೆ ಹೇಳ್ತಾ ಇದ್ದಾರೆ. ಅದು ಎಲ್ಲೂ ಕೂಡ ಬಹಿರಂಗವಾಗಿ ಹೇಳ್ತಿಲ್ಲ. ಆದ್ರೆ ಇಂಥದ್ದೊಂದು ವಿಷಯ ಬಿಜೆಪಿಯಲ್ಲಿ ಚರ್ಚೆಯಾಗ್ತಿದೆ. ನೋಡಿ, ಯತ್ನಾಳ್ ಅವರು
ಬೆಳಗ್ಗೆ ಎದ್ರೆ ಸಾಕು ಪದೇ ಪದೇ BS ಯಡಿಯೂರಪ್ಪ ಕುಟುಂಬ ಹಾಗೂ ಹಾಲಿ ಅಧ್ಯಕ್ಷರಾಗಿರುವ BY ವಿಜಯೇಂದ್ರ ವಿರುದ್ಧ ಮಾತನಾಡ್ತಾರೆ. ಒಂದು ಮುಜುಗರಕ್ಕೆ ಸಿಲುಕಿಸಿದ ಹಿನ್ನೆಲೆಯಲ್ಲಿ ಹಿರಿಯ ನಾಯಕರ ವಿರುದ್ಧ ಮಾತನಾಡಿದ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟಿಸಲಾಗಿದೆ. ಉಚ್ಚಾಟಿತ ನಾಯಕರು ಬಿಜೆಪಿಗೆ ಬರುವ ಕುರಿತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೂ ಕೂಡ ಬಹುತೇಕ ಈಗಿನ ಬಿಜೆಪಿಯ ನಾಯಕತ್ವ ಅವರನ್ನು ಒಪ್ಪಿಕೊಳ್ಳುವುದು ಬಹುತೇಕ ಡೌಟ್ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಪದೇ ಪದೇ ಬೆಳಗ್ಗೆ ಎದ್ದು ಅವರ ವಿರುದ್ಧವೇ ಮಾತನಾಡಕಲ್ಕ ಪದೇ ಪದೇ ಅವರ ವಿರುದ್ಧನೇ ಮಾತನಾಡುವಾಗ ಇಂಥ ನಾಯಕರಿಗೆ ಮನ್ನಣೆ ಸಿಗುವುದು ಕೂಡ ಡೌಟ್ ಅಂತ ಹೇಳಲಾಗ್ತದೆ. ಮಟ್ಟಿಗೆ ವಿಧಾನಸಭೆ ಚುನಾವಣೆ ಇನ್ನೂ ದೂರ ಇರುವುದರಿಂದ ಈ ನಾಯಕರಿಗೆ ಮಣೆ ಹಾಕುವುದು ಡೌಟ್ ಅಂತ ಹೇಳಲಾಗ್ತದೆ. ಒಟ್ಟಾರೆಯಾಗಿ 2028ರ ವಿಧಾನಸಭೆ ಚುನಾವಣೆವರೆಗೆ BY ವಿಜಯೇಂದ್ರ ಅವರು ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.